ಎಲ್ರಿಗೂ ನಮಸ್ಕಾರ. ಇವತ್ತು ಫಿಲ್ಮಿಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಮಗಳು ನಮ್ಮ ಮನೆಯವರು ಹೋಗ್ತಾ ಇದೀವಿ. ಸಡನ್ ಪ್ಲಾನ್. ಈಗಷ್ಟೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದಿದ್ದು. ಅವಳು ನನ್ನ ಮಗಳು ಏನೋ ಮಂಡಿ ನೋವು ಅಂತ ಹೇಳಿತ್ತು, ತೋರಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಯಾವ ಫಿಲ್ಮ್ ರೀ? ನೋಡಿ ನಮ್ಮ ಮನೆಯವರು ಕಲರ್ ಶರ್ಟ್ ನೋಡಿ ಹೇಗಿದೆ ಅಂತ. ಇವ್ರು ಕಳಿಸಿರೋದು ಯಾರು? K53 ಮೆನ್ಸ್ ಕ್ಲಬ್. K53 ಮೆನ್ಸ್ ಕ್ಲಬ್ ಅವ್ರು ಕಳಿಸಿದ್ದಾರೆ. ನಂಗಂತೂ ತುಂಬ ಇಷ್ಟ ಆಗಿದೆ. ಪ್ಯಾಂಟು ಅಷ್ಟೇ, ಚಡ್ಡಿನೂ ಅಷ್ಟೇ, ಶರ್ಟನ್ನು ಅಷ್ಟೇ, ಏನೋ ಒಂಥರ ತುಂಬಾ ಇಷ್ಟ ಆಯಿತು ನನಗೆ. ಇವ್ರಿಗಿಂತ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಅವ್ರಿಗೆ ನೈಟ್ ಪ್ಯಾಂಟ್ ತಗೊಳ್ರಿ ಅಂದರೆ ತೊಗೊಳ್ತಾ ಇರಲಿಲ್ಲ. ಬಟ್ ಈಗ ಅವರಾಗೆ ಕಳಿಸಿದರೆ ಅದು ಕ್ವಾಲಿಟಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು 4 ಪ್ಯಾಂಟು, ಒಂದು ಶರ್ಟ್ ಅದಕ್ಕೆ ಹಾಕಿದಾಗೆಲ್ಲ ತೋರಿಸಿ ಅಂತ ಹೇಳಿದ್ದೀನಿ. ತುಂಬಾ ಚೆನ್ನಾಗಿದೆ. ಶರ್ಟ್ಗಳು ಅಷ್ಟೇ, ಇದು ಒಂಥರ ಜೆಸ್ಸಿ. ಇದೇನು ಐರನ್ ಮಾಡಬೇಕು ಅಂತಲೇ ಏನಿಲ್ಲ ಇದನ್ನು. ಮತ್ತು ತೊಳೆದ್ರೆ ಕಲರ್ ಹೋಗಲ್ಲ, ಏನಿಲ್ಲ. ಆಲ್ರೆಡಿ ಇದೆರಡು ಯೂಸ್ ಮಾಡ್ತಾ ಇದ್ದಾರೆ, ಒಂದು ಪ್ಯಾಂಟು ಮತ್ತು ಒಂದು ಶರ್ಟ್. ತಿರ್ಗಾ ಮುರ್ಗಾ ತೊಳೆದು ಇಟ್ಟಿರಂಗಿಲ್ಲ, ವಾರಕ್ಕೆ 4 ಸರಿ ಅದನ್ನೇ ಹಾಕೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಬಟ್ ತುಂಬ ಚೆನ್ನಾಗಿದೆ. ವೇರ್ ಮಾಡ್ದಂಗೆ ಒಂದ್ಸಲ ವಾಶ್ ಮಾಡಿದ್ರು ಹಾಳು ಆಗಲ್ಲ. ಈ ಥರದೊಂದು ನನ್ನ ಹತ್ರ ಒಂದು ಪ್ಯಾಂಟ್ ಇದೆ, ಹಾಗಾಗಿ ಆ ಫೀಲ್ ನನಗೆ ಗೊತ್ತಾಗ್ತಾ ಇದೆ. ನೋಡ್ರಣ ಹಬ್ಬ ಮಗಳು ಬೇಗ. ನಾವು ಇವಾಗ ನಮ್ಮ ಮನೆ ಹತ್ರ ಇರೋ ಶಾಂತಿನಿಕೇತನ ಮಾಲ್ಗೆ ಹೋಗ್ತಾ ಇದ್ದೀವಿ. ಅದು ಅವಾಗ ಹೇಳಲಿಲ್ಲ ಅನಿಸುತ್ತೆ ಯಾವ ಮೂವಿ ಅಂತ, ಟಗರುಪಲ್ಲಿ ಅಂತ ಇದೆಯಲ್ಲ, ಅದೇ ಅಲ್ಲ, ಆ ಮೂವಿಗೆ ಹೋಗ್ತಾ ಇದ್ದೀವಿ. ನನಗೆ ಫಿಲ್ಮ್ ನೋಡೋ ಕ್ರೇಜ್ ಅಂಥದ್ದೇನಿಲ್ಲ, ಬಟ್ ಅಪರೂಪಕ್ಕೊಂದ್ಸರಿ ಈಗ ಮಾಲಾಶ್ರೀ ಮಗಳು ಹೊಸ್ದಾಗಿ ಬಂದುಂಟಲ್ಲ, ಅದು ಅವ್ರನ್ನ ನೋಡಬೇಕು ಆ ಫಿಲ್ಮು ಅಂತ ಆಸೆ ಇದೆ. ಹಾಗೆ ಪ್ರೇಮ್ ಅವ್ರ ಮಗಳು ಕೂಡ ಬಂದುಂಟಲ್ಲ ಈಗ ಹೊಸ್ದಾಗಿ. ಸೊ ಹಾಗಾಗಿ ನೋಡಬೇಕು ಅಂತ ಆಸೆ ಇದೆ. ನಾವು ಅದಕ್ಕೆ ಹೊಸ ಪ್ರೇಮ್ ಮಗಳು ಹತ್ರ ಆಕ್ಟ್ ಮಾಡಿದ್ದಾರೆ. ಹೌದು, ಒಬ್ಬ ಮಗಳನ್ನ ಹೀರೋಯಿನ್ ಆದಾಗ ಸಂಭ್ರಮಿಸಿದ ರೀತಿ ನೋಡ್ಬಿಟ್ರೆ ಅಷ್ಟು ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಖುಷಿ ಪಟ್ಟು ಸಂಭ್ರಮಿಸ್ತಿದ್ರು. ಅದನ್ನ ನೋಡಿ ಇಲ್ಲ ಸಿನಿಮಾ ನೋಡ್ಬೇಕು ಅನ್ಸುತ್ತೆ. ಇಲ್ಲಿ ಸಾಲ ಮಾಡಿ ಬಡ್ಡಿ ಕಟ್ಟಿಲ್ಲ. ಓಕೆ ಓಕೆ. ಯಾರು ಫೋನ್ ಮಾಡಿದ್ದು? ಬ್ಯಾಂಕ್ನವ್ರು ಸಾಲ ಕೊಡ್ತೀವಿ ಅಂತ. ಬ್ಯಾಂಕ್ನವ್ರು ಸಾಲ ಕೊಡ್ತೀವಿ ಅಂತ ಬೇಡ ಅಂತಾರಲ್ಲ. ಮತ್ತೆ ಜೀವನ ಸಾಲಗಾರರಾಗಿ ಬದುಕು ಇರೋದು ಒಂದಿಷ್ಟು ದಪ್ಪ ಜೀವನ. ಸಾಲ ಮಾಡ್ಬಿಟ್ಟು ಬದುಕ ಅಂತ ಹಣೆ ಬರ ಏನೈತೆ ಅದನ್ನ ನರಕ ಮಾಡ್ಕೊಂಡು ಜೀವನನ. ದುಡ್ಡು ಜಾಸ್ತಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಮುಕ್ತ ಸಾಲ ಮುಕ್ತ ಜೀವನ ಐತಲ್ಲ, ಅದಕ್ಕಿಂತ ಬೆಟರ್ ಯಾವುದೂ ಇಲ್ಲ. ಅಲ್ಲ, ಜೀವನದಲ್ಲಿ ಕಮ್ಮಿ ಇರಲಿ ಬೇಕಾದ್ರೆ, ಸಾಲ ಮಾಡ್ಕೊಂಡಿರೋದು ಬೇಡ. ಓಕೆ, ಮಾಲ್ ಬಂತು. ಆ್ಯಕ್ಚುಲಿ ನನಗೀಗ ನಮ್ಮ ಊರುಗಳಲ್ಲಿ ಶನಿವಾರ ಭಾನುವಾರ ಆಗ್ತಿದ್ದಂಗೆ ಫಿಲ್ಮ್ಸ್ ಬರೋದಲ್ಲ, ಅವ್ರು ಯಾವ್ದು ಆಗ್ತಿದ್ರು ಅದನ್ನು ನೋಡ್ತಾ ಇದ್ನಲ್ಲ, ಅದ್ರಲ್ಲಿ ಖುಷಿ ಇತ್ತು. ಈಗ ನಾವು ಇಂತಿಂತಿದ್ದನ್ನೇ ನೋಡಬೇಕು ಅಂತ ಹೋಗ್ತೀವಲ್ಲ, ಅದು ನನಗೆ ಅಷ್ಟು ಖುಷಿ ಕೊಡಲ್ಲ. ಅದ್ರ ಬಗ್ಗೆ ಗೊತ್ತಿರಲ್ಲ. ಈಗ ಯಾವುದೋ ಒಂದು ಶನಿವಾರ ಭಾನುವಾರ ಆಗ್ತಿದ್ದ ಹಾಗೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಡು, ಇವಾಗ ಯಾವ ಫಿಲ್ಮ್ ಬರುತ್ತೆ ಅಂತ. ಅದೇ ಒಂಥರ ಖುಷಿ ಇತ್ತು. ನೋಡಿ, ಎಲೆಕ್ಟ್ರಿಕ್ ಕಾರ್ ತಗೊಂಡ್ರೆ ಚಾರ್ಜ್ ಮಾಡ್ಕೊಳ್ಳೋ ಅಂಥದ್ದು. ಬರ್ತಿದ್ದ ಹಾಗೇನೆ ಗಮ ನಂಗೆ ಗೊತ್ತಿಲ್ಲ. ಬರ್ತಿದ್ದ ಹಾಗೇನೆ ಫುಡ್ ಕೋರ್ಟಿಗೆ ಬಂದುಬಿಟ್ಟಿದ್ದೀವಿ. ನಾವು ಆ್ಯಕ್ಚುಲಿ 9 ಡೇಸು ನಾನ್ ವೆಜ್ ತಿನ್ನಂಗಿಲ್ಲ. ನನಗೆ ಬರ್ಗರ್ ತಿನ್ನಂಗೆ ಬರ್ಗರ್ ತಿನ್ನಂಗೆ ಹೋಗ್ಬಿಟ್ಟಿದೆ. 9 ದಿನ ಆಗ್ತಿದ್ದಂಗೆ ಬರ್ಗರ್ ತಿನ್ನಕ್ಕೆ ಬರೋದೇ ನಾನು. ಬನ್ನಿ, ಇವಾಗ ಮೂವಿ ಸ್ಟಾರ್ಟ್ ಬಂದಿದ್ವಿ. 5 ಮಿನಿಟ್ಸ್ ಆಚೆ ಈಚೆ ಆಗಿಲ್ಲ. ಅಲ್ಲಿ ಕುತ್ಕೊಂಬರ. ಬನ್ನಿ ಬೇಗ. ಲೇಟ್ ಆಯ್ತು, ಇನ್ನು 2 ಮಿನಿಟ್ಸ್ ಅಷ್ಟೇ. ಯಾರೂ ಇಲ್ಲ, ನಾನು ನನ್ನ ಮಗಳು ನಮ್ಮ ಮನೆಯವರು. ಇನ್ನೊಬ್ಬರು ಬಂದಿದ್ದಾರೆ, ಇನ್ನೊಂದು 4 ಜನ ಇದ್ದಾರೆ ಅಷ್ಟೇ ಇಲ್ಲಿ. ನೋಡಿ, ನನ್ನ ಮಗಳು ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಾಗನೇ ಯಾರೂ ಇರಲಿಲ್ವಲ್ಲ, ಫ್ರೀಯಾಗಿ ಅವಳೊಬ್ಬಳೇ ಹೋಗಿ ಅವ್ರ ಅಪ್ಪನ ಫೋನ್ ತೊಗೊಂಡೋಗಿ ಗೇಮ್ಸ್ ಆಡ್ತಾ ಇರೋದು ಅಥವಾ ಏನೋ ವಿಡಿಯೋ ನೋಡ್ತಾ ಕೂತಿದೆ. ಅವಳು ಬರೀ ಇಲ್ಲಿ ಬರೋದು ಇದೊಂದಕ್ಕೇನೆ, ತಿನ್ನಕ್ಕೋಸ್ಕರ. ನನ್ನ ಮಗಳು ನೋಡಿ ಪಾಪ್ಕಾರ್ನ್ ತಿಂತ ಕೂತಿದ್ದೆ. ಇಷ್ಟೊತ್ತಂಗೆ ಮಾಡಲಿ ಅಂತಲೇ ಕಾಯ್ತಾ ಇದ್ರು. ಈಗ ಅದು ಖುಷಿ ಆಯ್ತು ಅದಕ್ಕೆ. ಈಗ ಮೂವಿ ಎಲ್ಲ ಮುಗಿಸ್ಕೊಬಂದು, ಮೂವಿ ಚೆನ್ನಾಗಿತ್ತು. ಹಾಗೆ ಕಾಫಿ ಮತ್ತು ಟೀ ತೊಗೊಂಡಿದ್ದೀನಿ. ಫಿಲ್ಟರ್ ಕಾಫಿ ಒಂದು, ಮತ್ತು ಇನ್ನೊಂದು ಜಿಂಜರ್ ಲೆಮನ್ ಚಾಯ್ ಯಾವುದೋ ಒಂದು. ಇದು ಪನ್ನೀರ್ ಬಿರಿಯಾನಿ. ಇವತ್ತೇ ವೆಜ್ ತಿಂತಾ ಇರೋದು. ಇಲ್ಲಿ ಹುಡ್ಕಾಡಿದ್ದು, ಅರ್ಧ ಗಂಟೆ ಹುಡ್ಕಾಡಿದ್ವಿ. ನನ್ನ ಮಗಳು ಏನು ತಿಂತಾ ಇದೆ? ನಂಗೊಂದು ಸ್ವಲ್ಪ ಮಗಳು. ಕಾಫಿ ಕುಡಿಯೋಣ, ಹೇಗಿದೆ ಅಂತ ನೋಡೋಣ. ನಂಗೆ ಇವತ್ತಿದೆ ಫಸ್ಟ್ ಆಸೆ ಆಗ್ತಾಯಿದೆ. ಬಿಸಿ ಬಿಸಿ ಇದೆ. ಪನ್ನೀರ್ ಬಿರಿಯಾನಿ ಎಲ್ಲ ವೆಜ್. ಚೆನ್ನಾಗಿದೆ ಮಗಳು? ಯಾವ ಚೆನ್ನಾಗಿದೆ, ಕಾಫಿನ ಟೀನಾ? ಎಲ್ಲ ಚೆನ್ನಾಗಿದೆ. ಬಿರಿಯಾನಿ ಅಂದ್ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾಂ, ಬಾ
ಅಯ್ಯ 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 ಗಿರ ಅಂತ ಸುತ್ತಿದೆ. ಅಕ್ಬರ್ ಬಿರ್ಬಲನ ಕಥೆಗಳು ಕೇಳಿ ತಗೊಬಂದಿದೆ. ಇನ್ನು ಪೀಟಿಗೆ ಆಗ್ತಾ ಇದೆ ನನ್ನ ಮಗಳು. ನಮ್ಮನೆಯವ್ರು ಇತ್ತೀಚೆಗೆ ಕರ್ಕೊಬಂದರೆ ನಮ್ಮ ಶಾಪಿಂಗ್ ಮಾಡೋಕೆ ಬಿಟ್ಬಿಟ್ಟು ಅವ್ರು ಲೈಬ್ರರಿಯಲ್ಲಿ ಬಂದು ಕೂತ್ಕೊಳ್ತಾರೆ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಹೋಗಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ದಿನಸಿ ತಗೋಬೇಕಾಗಿತ್ತು. ಊರಿಗೆ ಹೋಗುವಾಗ ಎಲ್ಲ ಖಾಲಿ ಮಾಡೋಗಿದ್ನಲ್ಲ, ಹಾಗಾಗಿ ನೋಡಿ ನನ್ನ ಮಗಳು ಮಾರ್ಕ್ಸ್ ಕಾರ್ಡ್ ನೋಡಿ, ಸೋಷಿಯಲ್ ತೀರಾ ಕಡಿಮೆ ಆಗೋಗ್ಬಿಟ್ಟಿದೆ. ಇಂಗ್ಲೀಷ್ ಅಷ್ಟೇ, ಕನ್ನಡ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿ. 2 ಮಾರ್ಕ್ಸ್ ಎಲ್ಲ ಹೋಗಿದೆ ಅಷ್ಟೇ, 50, 48. ಇನ್ನು ಉಳಿದಿದ್ದೆಲ್ಲ 40, 45, 36, 39 ಇದೆ. ಸಾಕು. ನಂದೆಲ್ಲ ಎಲ್ಲ 50, ನಂದೊಂದು 18 ಏನೋ ಇತ್ತು, 17, 18. ನನ್ನ ಮಗಳು ಇಷ್ಟು ತೆಗ್ದಿದ್ದಾಳೆ, ಸಾಕು. ಬಟ್ ಅವಳ ಮುಂದೆ ಏನು ಹೇಳಕ್ಕೆ ಹೋಗಲ್ಲ ನಾನು. ನನ್ನ ಮಗಳು ಅಟೆಂಡೆನ್ಸ್ ನೋಡಿ ಫುಲ್ ಇದೆ. ಅಂದರೆ ತುಂಬ ಜನ ಕೇಳ್ತಾ ಇರ್ತೀರ, ನೀವು ಯಾವಾಗಲೂ ಹೊರಗಡೆ ಹೋಗ್ತಾ ಇರ್ತೀರಾ, ಊರಿಗೆ ಹೋಗ್ತಾ ಇರ್ತೀರಾ, ಮಗಳನ್ನ ಸ್ಕೂಲಿಗೆ ಕಳಿಸಲ್ವಾ, ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತ. ಬಟ್ ವೀಡಿಯೋಗಳು ಆಚೆ ಈಚೆ ಹಾಕ್ತಾ ಇರುತ್ತೆ ಅಷ್ಟೇ. ಬಟ್ ನಾವು ಕರೆಕ್ಟ್ ಟೈಮಿಗೆ ಮಗಳಿಗೆ ಸ್ಕೂಲಿಗೆ ಕಳಿಸೋದಾಗಲಿ ಅಥವಾ ನಾವು ಹಬ್ಬಗಳು ಮಾಡೋದಾಗಲಿ ಎಲ್ಲ ಮಾಡ್ತೀವಿ. ಬಟ್ ವೀಡಿಯೋಸ್ ಮಾತ್ರ ಸ್ವಲ್ಪ ಏರುಪೇರಾಗುತ್ತೆ. ಹಾಗಾಗಿ ನಿಮಗೆ ಹಂಗೆ ಅನಿಸುತ್ತೆ ಅಷ್ಟೇ. ಸುಸ್ತಾಗೋಯ್ತು. ನಾವು ಊರಿಂದ ಬಂದಿದ ತಕ್ಷಣ ತರಕಾರಿಗಳು ಸ್ವಲ್ಪ ಜಿನ್ಸಿ ಬೇಕಾಗಿತ್ತು, ಹಾಗಾಗಿ ತೊಗೊಂಡು ಬಂದೆ. ಬರೀ ಒಂದು ಪ್ಯಾಕ್ ಹಾಲು ತೊಗೊಂಡ್ಬಿಟ್ಟು ಬರೋಕ್ಕಿಂತ ಹೋಗಿದ್ದು. 3 ಹೋದರೆ ಒಂದು ನೋಡ್ತಾ ಇನ್ನೊಂದು ನೆನಪಾಗುತ್ತೆ, ಇನ್ನೊಂದು ಆಸೆ ಆಗುತ್ತೆ. ಹಂಗಾಗಿ ತೊಗೊಬಿಟ್ಟು ಬರೋದಾಗುತ್ತೆ. ನಾನು ಬ್ಯಾಗ್ ತೊಗೊಂಡು ಹೋಗಿರಲಿಲ್ಲ, ಹಂಗಾಗಿ ಅವ್ರ ಬುಟ್ಟಿನೇ ಇಸ್ಕೊಬಿಟ್ಟು ಬಂದಿದ್ದೀನಿ. ಆಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬ್ಯಾಗ್ ಬೇಡ ಅಂದ್ಬಿಟ್ಟು ಈ ಬುಟ್ಟಿನೇ ಹೊತ್ಕೊಬಿಟ್ಟು ಬಂದಿದ್ದೀನಿ. ಇದು ತಗೊಂಡೋಗಿ ಆಮೇಲೆ ಕೊಡಬೇಕು. ಈ ಪೂರಿ, ಬ್ರೆಡ್ಡು, ಬಿಸ್ಕೆಟ್ಸು, ಈ ಪೂರಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಕರ್ಮ್ ಅನ್ನುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ MV Pro Act ಪ್ರಾಡಕ್ಟ್ನ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಕಿಟ್ಟಲ್ಲಿ ಬರೋ ರೇಡಿಯನ್ಸ್ ಸಿರಮ್ ಆಗಲಿ ಮತ್ತು ವೈಟಮಿನ್ C ಮತ್ತು ಫೇಸ್ ವಾಶ್, ಇದರಿಂದ ನನಗೆ ಸ್ಕಿನ್ ಸಮಸ್ಯೆ ಕೂಡ ಕಡಿಮೆ ಆಗಿದೆ. ಹಾಗೆ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಡಿಮೆ ಆಗಿದೆ. ಮತ್ತು ಇದು ಹೆಚ್ಚು ಆಸಕ್ತಿ ಇದ್ದವರು, ತಗೊಬೇಕು ಅಂತ ಇದ್ದವರು, ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ಬರೀ ಗರ್ಲ್ಸ್ಗೆಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಸಿಗುತ್ತೆ. ನೋಡಿ, ಮನೆಯಲ್ಲೇ ಮಾಡಿದಂತಹ ಹೋಮ್ ಮೇಡ್ ಪಾನಿಪುರಿ, ಮಸಾಲ ಪೂರಿ ಮತ್ತು ಗೋಲ್ಗುಪ್ಪ ಅಂತ ಏನಂತೀವಿ, ಎಲ್ಲ ರೆಡಿ. ಇದೆಲ್ಲ ಮನೇಲೇ ಮಾಡಿರೋ ಅಂಥದ್ದು. ನನ್ನ ಮಗಳು ಪಾನಿಪುರಿ ಕೇಳಿಲ್ಲಮ್ಮ ತಿನ್ನಬೇಕು ಅಂತ. ಬಟ್ ಇವತ್ತು ಭಾನುವಾರ, ನೆನ್ನೆ ಎಲ್ಲ ಹೊರಗಡೆ ಶಾಪಿಂಗ್ ಹೋಗ್ಬಿಟ್ಟು ಬಂದು ತಿನ್ಕೊಬಂದು, ಬಟ್ ಮನೇಲಿ ಮತ್ತೆ ಮಾಡ್ಕೊಡಮ್ಮ ಅಂತ ಹೇಳ್ತು. ಪುದೀನ ಒಂದು ಮತ್ತು ಪೂರಿ ಇರಲಿಲ್ಲ. ಮತ್ತು ಇದು ಒಂದಕ್ಕೋಸ್ಕರ ಹೋಗಿ ಅಂಗಡಿಗೆ ತಗೊಬರ್ಬೋದು, ಅಲ್ಲೇ ತಿನ್ಕೊಬಿಟ್ಟು ಬರ್ಬೋದಲ್ಲ ಅಂತ ಯೋಚನೆ ಮಾಡಿದೆ. ಬಟ್ ಆ ರಿಸ್ಕ್ ಬೇಡ, ಆದಾಗ ಮನೇಲೆ ಮಾಡಿಬಿಡೋಣ ಅಂತ ಹೇಳಿ ಮಾಡಿದ್ದೀನಿ. ನೋಡಿ, ನೀವೆಲ್ಲ ಇದು ನಾನು ಮಾಡಿದ್ದೀನ ಅಂತ ಡೌಟ್ ಅಲ್ವಾ? ನನಗೆ ಡೌಟ್, ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಪರವಾಗಿಲ್ವೇ ಫಸ್ಟ್ ಟೈಮ್ ಮಾಡಿದ್ರು ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ನನಗೂ ಈ ಥರ ಬರುತ್ತೋ ಬರಲ್ಲೋ ಅಂದ್ಕೊಳ್ತಿದ್ದೆ. ಈ ರೌಂಡ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂತೂ ಹೇಗೋ ಬಂತು ನೋಡಿ. ನನ್ನ ಮಗಳು ಬರೀ ಪಾನಿಪುರಿ ಮಾತ್ರ ಕೇಳಿದ್ದು, ಮಸಾಲ ಪುರಿ ಬೇಡ ಅಂದ್ಲ. ಬಟ್ ನಾನು ಇಷ್ಟು ರಿಸ್ಕ್ ತಗೊಂಡ್ಮೇಲೆ ಎಲ್ಲ ತೋರಿಸ್ಬೇಕಲ್ವಾ. ಆಲೂಗಡ್ಡೆ, ಇದು ಸುಕ್ಕ ಮಾಡ್ಕೊಳ್ಳೋದಿದೆ. ಸುಕ್ಕ ನಾವು ಸುಕ್ಕ ಅಂತೀವಿ, ನೀವುಗಳು ಏನಂತಿರೋ ಗೊತ್ತಿಲ್ಲ, ಗೋಲ್ಗುಪ್ಪ ಅಂತೀರ ಕೆಲವರು. ತುಂಬ ಚೆನ್ನಾಗಿ ಬಂದಿದೆ. ಯಾವಾಗ ಬಾಯಿಗೆ ಹಾಕೊಂಡು ಅಂತ ಅನ್ನಿಸ್ತಾ ಇದೆ. ನೋಡಿ, ಈ ಥರ ಈಗ ನಾವು ಮನೇಲೇ ಮಾಡ್ಕೊಂಡು ತಿಂತೀವಿ ಅಂದರೆ ಒಂದು 10-15 ಜನ ಇದ್ದರೆ ಚಂದ ಮಾಡೋಕ್ಕೆ. ಯಾಕಂದರೆ ಇಬ್ಬರೇ, ಈಗ ನಾನು ನನ್ನ ಮಗಳಿಗೆ ಇಬ್ಬರೇ ಮಾಡೋಕ್ಕೆ ಆ್ಯಕ್ಚುಲಿ ಈಸಿ. ಆದರೆ ಏನೋ ಒಂಥರ ತುಂಬ ಕೆಲಸ ಹಿಡಿಯುತ್ತೆ. ಇದಕ್ಕೆ ರುಬ್ಕೋಬೇಕು, ಮತ್ತು ಬಟಾಣಿ ಆಲೂಗಡ್ಡೆ ಬೇಯಿಸ್ಕೋಬೇಕು, ಮತ್ತು ಪಾನಿ ಮಾಡೋಕೆ ಒಂದ್ಸರಿ ರುಬ್ಕೊಬೇಕು, ಇದೆಲ್ಲ ಕಟ್ ಮಾಡ್ಕೋಬೇಕು, ಆಲೂಗಡ್ಡೆ ಬೇಯಿಸ್ಕೋಬೇಕು, ಇದು ಮಿಕ್ಸ್ ಮಾಡಿಡಬೇಕು, ಮತ್ತು ತರಿಬೇಕು. ಅಷ್ಟೇ ಕೆಲಸ ಹಿಡಿಯುತ್ತೆ. ಇಷ್ಟು ಕೆಲಸ ಹಿಡಿದ್ಮೇಲೆ, ಇಷ್ಟು ಕೆಲಸ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 10-15 ಜನಕ್ಕಾದರೂ ಮಾಡಿದ್ರು ವರ್ತಿರುತ್ತೆ. ಹಾಗಾಗಿ ಒಂದು 10-15 ಜನ ಇದ್ದರೆ ಮಸಾಲ ಪೂರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೊರಗಡೆನೂ ಹೋಗಿ ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೆಲ್ಲ ಹೇಗೆ ಮಾಡೋದು ಅಂತ ಇನ್ನೊಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಬನ್ನಿ ಬ್ಯಾಟಿಂಗ್ ಮಾಡೋಣ. ನೋಡಿ, ಎಲ್ಲ ಈಗ ಪೂರಿನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇನ್ನೂ ತೆಳುವು ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ಬಾಯಿಗೆ ಸಿಕ್ಕಿದ್ರೆ ಚಂದ ಅಲ್ವಾ ಬಾಯಿಗೆ. ಹಾಗಾಗಿ ಈಗ ಅದಕ್ಕೆ ಮಸಾಲೆ ಹಾಕೋಣ. ಈ ಮಸಾಲೆ ಇಷ್ಟು ತಿಕ್ಕಾಗಿ ಬಂದಿದೆ, ಏನಂದರೆ ಆಲೂಗಡ್ಡೆ ಬೇಯಿಸಿ ರುಬ್ಬಿದ್ಕೆ. ಬಟ್ ಏನೂ ಹಾಕಿಲ್ಲ ಇದಕ್ಕೆ ಮಸಾಲೆ, ಎಲ್ಲ ಹೇಳ್ತೀನಿ. ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ಬಟಾಣಿ ಬಾಯಿಗೆ ಸಿಗಬೇಕು ಅಂದರೆ ಹಾಗೆ ತಿನ್ಕೊಬೋದು, ಇಲ್ಲ ಸ್ಮ್ಯಾಶ್ ಮಾಡಬೇಕು ಅಂದರೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟ್ ಏನಿದೆ ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟೆಲ್ಲ ಮಾಡಿದ್ಮೇಲೆ ಈ ಥರ ರೌಂಡಾಗಿ ಹೇಗೆ ಪೂರಿ ರೌಂಡ್ ಈ ಥರ ಹೇಗೆ ಮಾಡೋದು ಅಂತ ಅಲ್ವಾ. ಈ ಥರ ರೌಂಡ್ ಬರಬೇಕು ಅಂದರೆ ಚಪಾತಿ ಅರ್ಧಂಗೆ ಹರ್ಕೊಂಡ್ಬಿಟ್ಟು ಗ್ಲಾಸ್ಗಳಲ್ಲಿ ಮಾಡಬೇಕು. ಆದರೆ ಯಾವ ಗ್ಲಾಸ್ ಅಂದರೆ ಈ ಗ್ಲಾಸ್ ಆದರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಹಿಂಗೆ ಕಟ್ ಮಾಡಿದ ತಕ್ಷಣ ಕಟ್ ಆಗಿಬಿಡುತ್ತೆ ರೌಂಡ್. ನೋಡಿ, ಈ ಥರ ಇರಬೇಕು ಕಂಠ. ಅದೇ ಈ ಥರ ಇದ್ರೆ ಕಂಠ ಹಿಂಗೆ ಮಾಡಿದರೆ ಅದೊಂಥರ ಪ್ರಿಂಟ್ ಬಂದಂಗೆ ಬರುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಇರಬೇಕು ಕಂಠ. ನೋಡಿ ಎಷ್ಟು ನೀಟಾಗಿ ಬಂತು ಗೊತ್ತಾ. ಆ್ಯಕ್ಚುಲಿ ಕರೆಕ್ಟ್ ಪೂರಿ ಸೈಜ್ ನೋಡಿ, ಒಂಚೂರು ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ, ಕರೆಕ್ಟ್ ಇದೇ ಥರ ಅಂಗಡಿಗಳಲ್ಲಿ ಪೂರಿ ಸಿಗೋದು. ನೋಡೋಣ. ಇದು ಹಾಕಿ ತುಂಬ ಹೊತ್ತಾಯಿತು. ಇದ್ರ ಮೇಲೆ ಸಾಂಬಾರು ಸೊಪ್ಪು, ಒಂದು ಸ್ವಲ್ಪ ಮಿಕ್ಸರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಮಿಕ್ಸರ್ ಇಲ್ಲ ಅಲ್ವ ಮಗಳು? ಇದು ನನಗೆ, ನಾನು ತಿನ್ನಲ್ಲ ಮಗಳು, ನಿನಗೂ ಬೇಕಾ? ಹಾಂ ತಿನ್ನೋಣ. ಸ್ವಲ್ಪ ಇನ್ನೂ ತೆಳುವಾಗಬೇಕಾಗಿತ್ತಲ್ವ, ಇದಕ್ಕೆ ಪಾನಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡೋಣ ಟೇಸ್ಟ್. ಮಸ್ತ್
ಮಸ್ತು ಬಂದಿದೆ ಮಾತ್ರ. ಇಷ್ಟು ರೆಸಿಪಿ ತಗೊಂಡ್ಮೇಲೆ ಗೋಲ್ಗುಪ್ಪನೂ ಮಾಡಬೇಕು, ಮಸಾಲೆ ಪೂರಿನೂ ಮಾಡಬೇಕು, ಪಾನಿಪುರಿನೂ ಮಾಡಬೇಕು. ಪಾನಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಎಗ್ ಪಪ್ಸು ಕೂಡ ಚೆನ್ನಾಗಿ ಮಾಡ್ತೀನಿ, ಮೋಮೋಸ್ ಮಾಡ್ತೀನಿ. ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಯಾವಾಗಲಾದ್ರೂ, ಆಯ್ತಾ? ಸ್ವಲ್ಪ ರಿಸ್ಕು. ಹಾಗಾಗಿ ಈಗ ಪಾನಿಪುರಿ ತಿನ್ನೋಣ. ನೋಡಿ, ಹೀಗೆ ತಿಂದರೆ ಇದು ಗೋಲ್ಗುಪ್ಪ, ನಾವು ಸುಕ್ಕ ಅಂತೀವಿ. ನಾನು ಸುಕ್ಕ ಅಂತೀನಿ. ಹಾಗೆ ಇದಕ್ಕೆ ಒಂಚೂರು ಪಾನಿ ಹಾಕೊಳ್ಳೋಣ. ಏನಿಲ್ಲ, ಪಾನಿಗೆ ಚಾಟ್ ಮಸಾಲ ಹಾಕಿದ್ರೆ ಸೇಮ್ ಹೊರಗಡೆ ಮಾಡಿದಾಗ ಏನು ಪಾನಿಪುರಿ ಇದೇ ಸಿಗುತ್ತೆ, ಸೇಮ್ ಅದೇ ಸಿಗುತ್ತೆ. ಹಂಗೆ ಹಾಕ್ಕೊಂಡು ನೋಡಿ, ನನ್ನ ಮಗಳು ಮಾಡ್ಕೊಳ್ತಾ ಇದೆ. ಇವಾಗ ಇದಕ್ಕೆ ಪಾನಿ ಹಾಕೊಳ್ಳುತ್ತೆ. ಹೇಗಿದೆ ಅಂತ ನನ್ನ ಮಗಳು ಟೇಸ್ಟ್ ನೋಡುತ್ತೆ. ತುಂಬ ಹಾಕೊಂಡ್ಬೇಡ, ಇದ್ರ ಮೇಲೆ ಸೋರುತ್ತೆ ಮಗಳು. ಇದನ್ನೇ ಇದ್ರೊಳಗೆ ಇಟ್ಕೋ, ಕೈಯ ರಜ. ಅಯ್ಯೋ ಸಾಕು ಬಿಡು, ಆ ಕಡೆ ಕೈಯಲ್ಲಿ ಇಟ್ಕೊಳ್ಳೋ ಹಿಂಗೆ. ತಿನ್ನು ಆಮೇಲೆ ಹೇಳು. ತಿನ್ಬಿಟ್ಟು ಆಮೇಲೆ ಹೇಳ್ಬೇಕು. ಸುಮ್ಮನೆ ಬಾಯಿಗೆ ಹಾಕಿ ಸೂಪರ್ ಅನ್ನೋದಲ್ಲ. ಏನು ಜಾಸ್ತಿ ಆಗಿದೆ, ಏನು ಕಡಿಮೆ ಆಗಿದೆ ಬಂಗಾರಿ? ಚೆನ್ನಾಗಿದೆಯವಾ? ವೆರಿ ಗುಡ್. ಆ್ಯಕ್ಚುಲಿ ನಾನು ನನ್ನ ಮಗಳು ಇವತ್ತಿಬ್ಬರೇ ಇರೋದು. ನಮ್ಮನೆಯವರು ಶೂಟಿಂಗ್ ಹೋಗಿದ್ದಾರೆ, ಬ್ಯುಸಿ ಇದ್ದಾರೆ. ಹಾಗಾಗಿ ನಾವೇ ಮಾಡ್ಕೊಂಡಿರೋದು. ಇದೇ ರಾತ್ರಿಗೆ ಊಟ. ಇನ್ನೂ ತುಂಬ ಇದೆ, ಪೂರಿ ಇನ್ನೂ ತುಂಬ ಇದೆ. ನಮಗೆ ರಾತ್ರಿ ಊಟನೇ ಆಗ್ಬಿಡುತ್ತೆ. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಕೂಡ ಮಾಡ್ತೀನಿ, ನಮ್ಮನೆಯವ್ರು ಬರಲಿ ಅವಾಗ ಮಾಡೋಣ, ಚೆನ್ನಾಗಿರುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋದಲ್ಲಿ ಮುಗಿಸ್ತೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.